ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಕರ್ನಾಟಕದ ಉಚ್ಚ ನ್ಯಾಯಾಲಯ ಅಂದರೆ ನಮ್ಮ ಹೈಕೋರ್ಟ್ನಲ್ಲಿ ಖಾಲಿ ಇರೋ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಅಧಿಕೃತವಾಗಿ ಹೊರಬಿದ್ದಿದೆ. ಈ ನೇಮಕಾತಿಯ ವಿಶೇಷತೆ ಅಂದರೆ ಇಲ್ಲಿ ಯಾವುದೇ ಪರೀಕ್ಷೆ ಇರೋದಿಲ್ಲ. ಈ ಹೈಕೋರ್ಟ್ ನೋಟಿಫಿಕೇಷನ್ನ ಕಂಪ್ಲೀಟ್ A to Z ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಕರ್ನಾಟಕ ಹೈಕೋರ್ಟ್ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂಥ ಅಫಿಷಿಯಲ್ ನೋಟಿಫಿಕೇಷನ್. ಹೈಕೋರ್ಟ್ ತನ್ನ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಆನ್ಲೈನ್ ಅಪ್ಲಿಕೇಶನನ್ನು ಕರೆದಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅಂದರೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಮತ್ತು ಉಳಿದ ಮೂಲವೃಂದ ಅಂದರೆ RPC ಎರಡೂ ವಿಭಾಗದವರಿಗೂ ಇಲ್ಲಿ ಸಪ್ರೇಟಾಗಿ ಪೋಸ್ಟ್ಗಳನ್ನು ಮೀಸಲಿಡಲಾಗಿದೆ. ಹಾಗೆ ರಾಜ್ಯದ ಎಲ್ಲ ಅರ್ಹ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡಬಹುದು. ಈ ಬಾರಿ ಒಟ್ಟು 101 ವೇಕೆನ್ಸೀಸ್ ಲಭ್ಯವಿವೆ. ಇವುಗಳನ್ನು 2 ಭಾಗ ಮಾಡಲಾಗಿದೆ. ಮೊದಲನೇದಾಗಿ ಉಳಿದ ಮೂಲವೃಂದ ಅಂದರೆ RPCಗೆ ಒಟ್ಟು 93 ಹುದ್ದೆಗಳಿವೆ. ಎರಡನೇದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದವರಿಗೆ ಅಂದರೆ ಆರ್ಟಿಕಲ್ 371J ಅಡಿಯಲ್ಲಿ 8 ಹುದ್ದೆಗಳನ್ನು ನೀಡಲಾಗಿದೆ. ಈ ಟೋಟಲ್ 101 ಹುದ್ದೆಗಳಲ್ಲಿ 1 ಮಾತ್ರ ಬ್ಯಾಕ್ಲಾಗ್ ಹುದ್ದೆಯಾಗಿದ್ದು ಇನ್ನುಳಿದ 100 ಪೋಸ್ಟ್ಗಳು ಸಂಪೂರ್ಣವಾಗಿ ಫ್ರೆಶ್ ಅಥವಾ ಹೊಸ ನೇಮಕಾತಿಗಳಾಗಿವೆ. ಅಂದರೆ ಹೊಸಬರಿಗೆ ಇಲ್ಲಿ ಹೆಚ್ಚಿನ ಅವಕಾಶವಿದೆ. RPC ವಿಭಾಗದಲ್ಲಿ ಯಾವೆಲ್ಲ ಕೆಲಸಗಳಿವೆ ಅಂತ ನೋಡೋದಾದರೆ ಅತಿ ಹೆಚ್ಚು ಹುದ್ದೆಗಳು ಪಿಯೋನ್, ವಾಚ್ಮನ್, ಸ್ವೀಪರ್ ಮತ್ತು ಹೌಸ್ ಕೀಪಿಂಗ್ ವಿಭಾಗದಲ್ಲಿವೆ. ಅಂದರೆ ಒಟ್ಟು 85 ಹುದ್ದೆಗಳು. ಇದರ ಜೊತೆಗೆ 5 ಲಿಫ್ಟ್ ಅಟೆಂಡರ್ ಹುದ್ದೆಗಳಿವೆ. ಅಸಿಸ್ಟೆಂಟ್ ಬೈಂಡರ್ 1, ಟೈಲರ್ ಅಂದರೆ ದರ್ಜಿ ಕೆಲಸ 1 ಮತ್ತು ಧೋಬಿ ಹುದ್ದೆ 1 ಇದೆ. ನಿಮ್ಮ ಆಸಕ್ತಿ ಮತ್ತು ಸ್ಕಿಲ್ಗೆ ತಕ್ಕಂತೆ ನೀವು ಇಲ್ಲಿ ಹುದ್ದೆಯನ್ನು ಆಯ್ಕೆ ಮಾಡ್ಕೋಬಹುದು. ಇನ್ನು ಕಲ್ಯಾಣ ಕರ್ನಾಟಕ ವಿಭಾಗದವರಿಗೆ ಮೀಸಲಿರೋ 8 ಹುದ್ದೆಗಳಲ್ಲಿ ಯಾವೆಲ್ಲ ಕೆಟಗರಿವೆ ಅಂತ ನೋಡೋದಾದರೆ ಇಲ್ಲಿ ಕೂಡ ಪಿಯೋನ್, ಸ್ವೀಪರ್ ಮತ್ತು ಹೌಸ್ ಕೀಪಿಂಗ್ ಕೆಲಸಗಳನ್ನೇ ನೀಡಲಾಗಿದೆ. ಈ ವಿಭಾಗದ ಅಭ್ಯರ್ಥಿಗಳು ತಮ್ಮ ಸ್ಥಳೀಯ ಮೀಸಲಾತಿಯ ಲಾಭವನ್ನು ಇಲ್ಲಿ ಪಡೆಯಬಹುದು. ಸ್ಯಾಲ್ರಿ ಎಷ್ಟಿರುತ್ತೆ ಅನ್ನೋದು ಎಲ್ಲರಿಗೂ ಇರುವಂಥ ಕುತೂಹಲ. ಇಲ್ಲಿ 2 ರೀತಿಯ ಪೇ ಸ್ಕೇಲ್ ಇದೆ. ಪಿಯೋನ್, ವಾಚ್ಮನ್, ಸ್ವೀಪರ್, ಬೈಂಡರ್ ಮತ್ತು ಧೋಬಿ ಹುದ್ದೆಗಳಿಗೆ ಲೆವೆಲ್ 2 ಸ್ಯಾಲ್ರಿ ಸಿಗುತ್ತೆ. ಅಂದರೆ ಬೇಸಿಕ್ ಪೇ 19,900 ರಿಂದ 63,200 ರೂಪಾಯಿವರೆಗೆ ಇರುತ್ತೆ. ಇನ್ನು ಲಿಫ್ಟ್ ಅಟೆಂಡರ್ ಮತ್ತು ಟೈಲರ್ ಹುದ್ದೆಗಳಿಗೆ ಸ್ವಲ್ಪ ಜಾಸ್ತಿ ಅಂದರೆ ಲೆವೆಲ್ 3 ಪೇ ಸ್ಕೇಲ್ ಅನ್ವಯವಾಗುತ್ತೆ. ಅಂದರೆ 21,700 ರಿಂದ 69,100 ರೂಪಾಯಿವರೆಗೆ ಇರುತ್ತೆ. ಇದರ ಜೊತೆಗೆ ಮನೆ ಬಾಡಿಗೆ ಭತ್ಯೆ ಅಂದರೆ HRA ಮತ್ತು ತುಟ್ಟಿ ಭತ್ಯೆ DA ಕೂಡ ಸಿಗುತ್ತೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರಬೇಕಾದಂತಹ ಶೈಕ್ಷಣಿಕ ಅರ್ಹತೆ ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ ನೀವು ಯಾವುದೇ ಪದವಿಯನ್ನು ಹೊಂದಿರಬೇಕಾಗಿಲ್ಲ. ಜವಾನ, ಕಾವಲುಗಾರ, ಸ್ವೀಪರ್ ಮತ್ತು ಹೌಸ್ ಕೀಪಿಂಗ್ ಹುದ್ದೆಗಳಿಗೆ ನೀವು ಕೇವಲ 10ನೇ ತರಗತಿ ಅಂದರೆ SSLC ಪಾಸಾಗಿದ್ದರೆ ಸಾಕು. ಸರ್ಕಾರದ ನಿಯಮದಂತೆ ಯಾರಾದರೂ ತತ್ಸಮಾನ ವಿದ್ಯಾರ್ಹತೆ ಹೊಂದಿದ್ರೂ ಕೂಡ ಅವರು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಆದರೆ ಇಲ್ಲಿ ಕೆಲವು ಟೆಕ್ನಿಕಲ್ ಹುದ್ದೆಗಳಿಗೆ 10ನೇ ತರಗತಿ ಜೊತೆಗೆ ಅನುಭವ ಅಥವಾ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಲಿಫ್ಟ್ ಅಟೆಂಡರ್ಗೆ ಲಿಫ್ಟ್ ಮೆಕ್ಯಾನಿಸಮ್ ಗೊತ್ತಿರಬೇಕು. ಬೈಂಡರ್ಗೆ 2 ವರ್ಷದ ಅನುಭವವಿರಬೇಕು. ದರ್ಜಿ ಕೆಲಸಕ್ಕೆ 3 ವರ್ಷದ ಟೇಲರಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ಧೋಬಿ ಹುದ್ದೆಗೆ ಲಾಂಡ್ರಿ ಕೆಲಸ ಗೊತ್ತಿರಬೇಕು. ಇನ್ನು ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ಈಗ ನೋಡೋಣ. ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ಗೆ ಅನ್ವಯವಾಗುವಂತೆ ನಿಮಗೆ ಕನಿಷ್ಠ 18 ವರ್ಷ ತುಂಬಿರಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 40 ವರ್ಷಗಳನ್ನು ನಿಗದಿಪಡಿಸಲಾಗಿದೆ. ಅಂದರೆ 40 ವರ್ಷದವರೆಗಿನ ಜನರಲ್ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಇನ್ನು ವಯೋಮಿತಿ ಸಡಿಲಿಕೆಯನ್ನು ಗಮನಿಸೋದಾದರೆ ಸರ್ಕಾರದ ಹೊಸ ಆದೇಶದಂತೆ ಇಲ್ಲಿ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಇದರ ಪ್ರಕಾರ 2A, 2B, 3A, 3B ಕೆಟಗರಿಯವರಿಗೆ 43 ವರ್ಷದವರೆಗೆ ಕಾಲಾವಕಾಶ ಇರುತ್ತೆ. ಇನ್ನು SC, ST ಮತ್ತು ಕೆಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೆ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇದೆ. ಅಂದರೆ ಸುಮಾರು 45 ವರ್ಷದವರೆಗೂ ಇಲ್ಲಿ ನೌಕರಿ ಪಡೆಯೋ ಅವಕಾಶವಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನೋಡೋದಾದರೆ ಜನರಲ್ ಮೆರಿಟ್ ಮತ್ತು OBC ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ. ಇನ್ನುಳಿದಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳಿಗೆ ಕೇವಲ 100 ರೂಪಾಯಿ ಫೀಸ್ ಇರುತ್ತೆ. ನೀವು ಇದನ್ನು SBI ಆನ್ಲೈನ್ ಪೇಮೆಂಟ್ ಮೂಲಕವೇ ಪೇ ಮಾಡಬೇಕು. ಈಗ ಇಂಪಾರ್ಟೆಂಟ್ ವಿಷಯ, ಈ ಕೆಲಸಕ್ಕೆ ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ, ಯಾವುದೇ ಸಿಲೆಬಸ್ ಇಲ್ಲ, ಯಾವುದೇ ಎಕ್ಸಾಮ್ ಹಾಲ್ ಟಿಕೆಟ್ ಟೆನ್ಷನ್ ಇಲ್ಲ. ಇದೊಂದು ನೇರ ನೇಮಕಾತಿ ಅಂದರೆ ತಪ್ಪಾಗಲ್ಲ.
ಹಾಗಾದರೆ ಆಯ್ಕೆಯನ್ನು ಹೇಗೆ ಮಾಡ್ತಾರೆ ಅಂತ ನೋಡೋದಾದರೆ, ಆಯ್ಕೆ ಪ್ರಕ್ರಿಯೆಯು ಸಂಪೂರ್ಣವಾಗಿ ನಿಮ್ಮ 10ನೇ ತರಗತಿಯ ಮಾರ್ಕ್ಸ್ ಮೇಲೆ ಇರುತ್ತೆ. ನೀವು SSLCಯಲ್ಲಿ ಪಡೆದ ಅಂಕಗಳು ಮತ್ತು ನೀವು ಹೊಂದಿರೋ ರಿಸರ್ವೇಷನ್ ಅಂದರೆ ಮಹಿಳಾ, ಗ್ರಾಮೀಣ ಇತ್ಯಾದಿ ಕೋಟಾಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ. ಒಂದು ಹುದ್ದೆಗೆ 10 ಜನ ಅಂದರೆ 1:10ರಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೀತಾರೆ. ಇಂಟರ್ವ್ಯೂ ಕೇವಲ 10 ಅಂಕಗಳಿಗೆ ಇರುತ್ತೆ. ಈ 10 ಅಂಕಗಳಲ್ಲಿ ನೀವು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರೋ ಅದರ ಮೇಲೆ ನಿಮ್ಮ ಕೆಲಸ ಫಿಕ್ಸ್ ಆಗುತ್ತೆ. ಇನ್ನು ಕೆಲಸ ಸಿಕ್ಕ ಮೇಲೆ ನೀವು 2 ವರ್ಷಗಳ ಕಾಲ ಪ್ರೊಬೇಷನರಿ ಪೀರಿಯಡ್ನಲ್ಲಿ ಇರಬೇಕಾಗತ್ತೆ. ಇನ್ನು ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ, ಮೊದಲನೇದಾಗಿ SSLC ಮಾರ್ಕ್ಸ್ ಕಾರ್ಡ್, ನಂತರ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್. ನೀವು ಮೀಸಲಾತಿ ಕೇಳಿದರೆ ಅಂದರೆ ಗ್ರಾಮೀಣ, ಕನ್ನಡ ಮಾಧ್ಯಮ, ಅಂಗವಿಕಲ ಅಥವಾ ಮಾಜಿ ಸೈನಿಕ ಪ್ರಮಾಣ ಪತ್ರಗಳನ್ನು PDF ಫಾರ್ಮ್ಯಾಟ್ನಲ್ಲಿ ಇಟ್ಕೊಳ್ಳಿ. ನಿಮ್ಮ ಫೋಟೋ ವೈಟ್ ಬ್ಯಾಕ್ಗ್ರೌಂಡ್ನಲ್ಲಿ ಇರಲಿ ಮತ್ತು ಸಹಿ ಕಪ್ಪು ಪೆನ್ನಲ್ಲಿ ಮಾಡಿರಲಿ. ಇನ್ನೊಂದು ವಿಶೇಷ ಸೂಚನೆ ಅಂತಂದರೆ, KKR ಅಭ್ಯರ್ಥಿಗಳು 371J ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು ಕಡ್ಡಾಯ. ಇನ್ನೊಂದು ಮುಖ್ಯ ವಿಷಯ ಅಂದರೆ, ನೀವು ಇಂಟರ್ವ್ಯೂಗೆ ಹೋಗುವಾಗ 3 ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕು. ಒಂದು ನಿಮ್ಮ ಸ್ಕೂಲಿಂದ ಪಡಿಬೇಕು, ಇನ್ನು 2 ಸರ್ಟಿಫಿಕೇಟ್ಗಳನ್ನು ನಿಮ್ಮ ಸಂಬಂಧಿಕರಲ್ಲದ ಗಣ್ಯ ವ್ಯಕ್ತಿಗಳಿಂದ ಸೈನ್ ಮಾಡಿಸಿಕೊಂಡು ತೆಗೆದುಕೊಂಡು ಹೋಗಬೇಕು. ಇನ್ನು ದಿನಾಂಕಗಳನ್ನು ನೋಟ್ ಮಾಡಿಟ್ಕೊಳ್ಳಿ. ಅರ್ಜಿ ಸಲ್ಲಿಕೆ ಏಪ್ರಿಲ್ 22ರಿಂದಲೇ ಶುರುವಾಗಿದೆ. ಅಪ್ಲೈ ಮಾಡೋಕ್ಕೆ ಕೊನೆಯ ದಿನಾಂಕ ಮೇ 21, 2026. ರಾತ್ರಿ 11:59ರವರೆಗೆ ಮಾತ್ರ ಟೈಮ್ ಇರುತ್ತೆ. ಕೊನೆಯ ದಿನದವರೆಗೂ ಕಾಯಬೇಡಿ, ಯಾಕಂದರೆ ಸರ್ವರ್ ತುಂಬ ಸ್ಲೋ ಆಗೋ ಚಾನ್ಸ್ ಇರುತ್ತೆ. ನೀವು ಆನ್ಲೈನ್ ಮೂಲಕವೇ ಅಪ್ಲೈ ಮಾಡಬೇಕು. ವೆಬ್ಸೈಟ್ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೀನಿ. ಬೇರೆ ಯಾವುದೇ ಪೋಸ್ಟ್ ಮೂಲಕ ಅರ್ಜಿ ಹಾಕಿದರೆ ರಿಜೆಕ್ಟ್ ಮಾಡ್ತಾರೆ. ಅಪ್ಲೈ ಮಾಡುವಾಗ ನಿಮ್ಮ ಇಮೇಲ್ ID ಮತ್ತು ಫೋನ್ ನಂಬರ್ ಕರೆಕ್ಟಾಗಿ ಕೊಡಿ, ಯಾಕಂದರೆ ಮುಂದೆ ಬರೋ ಎಲ್ಲ ಮೆಸೇಜ್ಗಳು ಅದಕ್ಕೆ ಬರುತ್ತೆ. ಒಂದು ವೇಳೆ ನಿಮಗೆ ಕೆಲಸ ಸಿಕ್ಕರೆ ಹೈಕೋರ್ಟ್ನ ಬೆಂಗಳೂರು ಪ್ರಧಾನ ಪೀಠ ಅಥವಾ ಧಾರವಾಡ ಅಥವಾ ಕಲಬುರಗಿ ಪೀಠಗಳಲ್ಲಿ ಪೋಸ್ಟಿಂಗನ್ನು ನೀಡಲಾಗುತ್ತೆ. ನೆನಪಿಡಿ, ಅರ್ಜಿಯಲ್ಲಿ ಯಾವುದೇ ತಪ್ಪು ಮಾಹಿತಿ ನೀಡಬೇಡಿ. ಒಂದು ವೇಳೆ ಸುಳ್ಳು ಮಾಹಿತಿ ಕೊಟ್ಟರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ಆಗಬಹುದು. ಹಾಗಾಗಿ ಜಾಗರೂಕರಾಗಿ ಅಪ್ಲೈ ಮಾಡಿ. ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಅವರಿಗೂ ಇದು ಹೆಲ್ಪ್ ಆಗಲಿ. ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.